ನಿಲ್ಲದ ಬಣಬಡಿದಾಟ. ಬಿಜೆಪಿ ರೆಬಲ್ಸ್ ಇಂದು ಗೌಪ್ಯ ಸಭೆಯನ್ನ ನಡೆಸಿದ್ದಾರೆ. ಮಧ್ಯಾಹ್ನದ ಊಟದ ಬಳಿಕ 2 ಗಂಟೆಗಳ ಕಾಲ ಸಭೆಯನ್ನ ಮಾಡಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಸಿದ್ದೇಶ್ವರ್, ಬಿಪಿ ಹರೀಶ್ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ವಿಜೇಂದ್ರ ಬಣದ ರೇಣುಕಾಚಾರ್ಯ ವೀರಶೈವ ಲಿಂಗಾಯತ ಸಭೆಯನ್ನ ನಡೆಸಿದ್ರು. ರೇಣುಕಾಚಾರ್ಯ ಸಭೆ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ಇವತ್ತಿನ ಮೀಟಿಂಗ್ನಲ್ಲಿ ಪ್ಲಾನ್ ಮಾಡಲಾಗಿದೆ. 2 ದಿನಗಳಲ್ಲಿ ಮತ್ತೊಮ್ಮೆ ಸಭೆ ಸೇರೋದಕ್ಕೂ ಸಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬಿಜೆಪಿಯ ರೆಬಲ್ಸ್ ನಾಯಕರು. ಮತ್ತೊಮ್ಮೆ ವರಿಷ್ಠರ ಭೇಟಿಯಾಗಿ ವಿರೋಧಿ ಬಣದ ನಡೆಯ ಬಗ್ಗೆ ದೂರಿಗೆ ಮುಂದಾಗ್ತಿದ್ದಾರೆ ರೆಬಲ್ ಟೀಮ್. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರಿಂದ ಶಾಮನೂರು ಶಿವಶಂಕರಪ್ಪ ಭೇಟಿಯ ಬಗ್ಗೆ ವರಿಷ್ಠರಿಗೆ ದೂರು ಕೊಡೋದಕ್ಕೆ ಸಜ್ಜಾಗ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಜವಾಬ್ದಾರಿ ಜಿಎಂ ಸಿದ್ದೇಶ್ವರ್ ಹಾಗೂ ಶಾಸಕ ಬಿಪಿ ಹರೀಶ್ ಅವರ ಹೆಗಲಿಗೆ ಹೊರಿಸಲಾಗಿದೆ. ಇನ್ನು ಶಾಮನೂರು ಜೊತೆಗಿನ ಯಡಿಯೂರಪ್ಪರ ನಂಟು, ದಾವಣಗೆರೆಯಲ್ಲಿ ಶಾಮನೂರು ಸೊಸೆಯನ್ನ ಗೆಲ್ಲಿಸೋಕೆ ಬಿಎಸ್ವೈ ಸಹಕಾರದ ಆರೋಪ, ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಗೆಲ್ಲಿಸೋಕೆ ಶಾಮನೂರು ಸಪೋರ್ಟ್ ಬಗ್ಗೆ ಇದೆಲ್ಲವನ್ನ ದೂರು ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ. ಈಗಾಗಲೇ ಬಿಎಸ್ವೈ ವಿರುದ್ಧ ಹೊಂದಾಣಿಕೆ ಆರೋಪದ ಮೂಲಕ ದಾವಣಗೆರೆಯಲ್ಲಿ ಸೋಲಿಗೆ ಕಾರಣ ಅಂತ ಹೇಳಿರುವಂತಹ ಜಿಎಂ ಸಿದ್ದೇಶ್ವರ್ ಹಾಗೂ ಬಿಪಿ ಹರೀಶ್ ಇದಕ್ಕೆ ಪೂರಕವಾಗಿ ಕೆಲ ಮಹತ್ವದ ಮಾಹಿತಿಗಳು ಹಾಗೂ ಈಗ ಶಾಮನೂರು ಜೊತೆಗಿನ ಬಿಎಸ್ವೈ ಭೇಟಿ, ವಿಜೇಂದ್ರ ಪರ ಲಿಂಗಾಯತ ಮಹಾಸಭಾ ಬೆಂಬಲ ಪಡೆಯುವ ಮಾತಿನ ಬಗ್ಗೆ ದೂರಿಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ.